ಮಳೆ ಜಾಸ್ತಿ ಆಗಿ ಕಾಯಿ ಕ್ವಾಲಿಟಿ ಇಲ್ಲ. ಪಾರ್ಸಲ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು? ಇನ್ನೊಂದು ವಾರದಲ್ಲಿ ಎಲ್ಲ ಬರುವಂತ ಸಾಧ್ಯತೆಗಳಿದೆ. ಮಳೆ ಬರೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಮಳೆ ಟೊಮಾಟೊ ಬೆಳೆದಿರೋದು ರೈತರು ದುರಾದೃಷ್ಟ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಪುಟ್ಟಾಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಟೊಮೊಟೊ ಬೆಲೆ ಜೂನ್ ತಿಂಗಳಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ, ಹಾಗೂ ಟೊಮೊಟೊಗೆ ಯಾವಾಗ ಪಾರ್ಸಲ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ವಿಡಿಯೋ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಇದರ ಬಗ್ಗೆ ಮಾತಾಡಿದ್ದೀವಿ. ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ, ನಿಮ್ಮ ಸ್ಕಿಪ್ ಮಾಡದೆ ಆದಷ್ಟು ಫುಲ್ಲಾಗಿ ವಿಡಿಯೋ ನೋಡಿ. ಆಮೇಲೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಅರ್ಧಂಬರ್ಧ ವಿಡಿಯೋ ನೋಡಿ ಕೆಳಗಡೆ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ಈ ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮಸ್ಕಾರ ಅಣ್ಣ, ಪುಟ್ಟಾಲಾಕ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ. ತುಂಬ ಜನ ರೈತರು ಯೂಟ್ಯೂಬಲ್ಲಿ ಕಾಮೆಂಟ್ಸ್ ಮಾಡಿದ್ರೆ ಡೈಲಿ ನೆಕ್ಸ್ಟ್ ಮಂತ್ ಏನಾಗ್ಬೋದು ಟೊಮೊಟೊ ಬೆಲೆ ಹಾಗೂ ಪಾರ್ಸಲ್ ಯಾವಾಗ ಹೋಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಅನೇಕ ಕ್ವಶನ್ಸ್ ಕೇಳಿದರೆ ಅದರ ಬಗ್ಗೆ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ. ಅದರಲ್ಲಿ ಮೊದಲನೇ ಮುಖ್ಯವಾದ ಕ್ವಶನ್, ಮೇ ತಿಂಗಳಲ್ಲಿ ಟೊಮೆಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ನಾವ್ ಅನ್ಕೊಂಡಂಗೆ ಬೆಲೆ ಹೋಗ್ತಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನಣ್ಣ? ಮುಖ್ಯವಾದ ಕಾರಣ ಮಳೆ. ಒಂದು ಕಾರಣ ಮಳೆ ಬಂದು ಸ್ವಲ್ಪ ಮಾಲು ತುಂಬಾ ಏರುಪೇರಾಗೋಯ್ತು. ಒಂದು ಎರಡನೇದಾಗಿ ಯಥೇಚ್ಛವಾಗಿ ಟೊಮಾಟೊ ಬೆಳೆದಿರೋದು ರೈತರು ದುರಾದೃಷ್ಟ. ಯಾವಾಗಲೂ ಅಷ್ಟೇ ಸೀಸನ್ನು 6ನೇ ತಿಂಗಳು 15ನೇ ತಾರೀಕು ಮೇಲೇನೆ ಚಾಲು ಆಗೋದು. ಅನ್ ಅಲ್ಲಿ ಕಡಿಮೆ ಮಟ್ಟದಲ್ಲಿ ಬೆಳ್ಕೋಬೇಕಾಗಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಬೆಲೆಗಳಾಗಿದ್ಕ ರೈತರು ಸಹಜವಾಗಿ ಆಸೆ ಪಟ್ಟು ಮಾಡಿದ್ದಾರೆ. ಅದು ಬೇರೆ ಕಡೆ ಮಳೆ ಆಗದಿರೋದು ಸ್ವಲ್ಪ ಏರುಪೇರು ಆಯ್ತು ಅಂತಕ್ಕಂಥದ್ದು ಮಾಹಿತಿ. ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಲೋಕಲ್ ಟೊಮೆಟೊ ಬರ್ತಾ ಇದೆ, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬರ್ತಾ ಇದೆ? ಇಲ್ಲ, ಈಗ ಯಾವ ಟೊಮೆಟೊನು ಬರೋದಿಲ್ಲ. ಎಲ್ಲ ಲೋಕಲ್ ಟೊಮೆಟೊನೇ ಈಗ ಬರ್ತಾ ಇರೋದು, ಬೇರೆ ಕಡೆ ಯಾವ್ದು ಟೊಮೆಟೊ ಇಲ್ಲ. ಜೂನ್ ತಿಂಗಳಲ್ಲಿ ನಮ್ಮ ಕೋಲಾರ ಭಾಗದಲ್ಲಿ ಎಷ್ಟು % ಟೊಮೆಟೊ ಕಾಯಿ ಸ್ಯಾಂಪಲ್ ಆಗ್ಬೋದು ಅಣ್ಣ? ಈಗ ಅಂದಾಜು ಸಿಗ್ತಾ ಇಲ್ಲ. ಏನಾಗಿದೆ, ಮಳೆ ವಾತಾವರಣಕ್ಕೆ ಬಾವು ಟೊಮೆಟೊಗಳೆಲ್ಲ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಸಾವು ಟೊಮಾಟೊ ತೋಟಗಳು ಏನ್ ಶಾಂಪಲ್ ಆಗಿದೆಯೋ ಅದೆಲ್ಲ ಡ್ಯಾಮೇಜ್ ಆಗಿದೆ. ಶಾಂಪಲ್ ಆಗಿದ್ರೆ ಇನ್ನು 4-5 ದಿವಸದಲ್ಲಿ 1ನೇ ತಾರೀಕು ಮೇಲೆ ಶಾಂಪಲ್ ಆಗಂತದ್ದು ಏನಂತ ಡ್ಯಾಮೇಜ್ ಆಗಿರ್ತಂತ ಸಾಧ್ಯತೆಗಳು ಕಡಿಮೆ ಇದೆ. ನೀರು ಯಥೇಚ್ಛವಾಗಿ ನಿಲ್ತಿರೋಂಥ ತೋಟಗಳು ಕೂಡ ಡ್ಯಾಮೇಜ್ ಆಗಿದೆ. ಹಂಗಾಗಿ ಏನ್ ಈಗ ಟೊಮಾಟೊ ಬರ್ತಾ ಇದೆ ಅದೇ ಟೊಮಾಟೊನ ಮುಂದುವರಿಬಹುದು. ಒಂದು 100-150-200 ಗಾಡಿ ಮಾಲ್ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೂನ್ ತಿಂಗಳಲ್ಲಿ ಇನ್ನು ಟೊಮೆಟೊ ಜಾಸ್ತಿ ಬರುತ್ತೆ ಇಲ್ಲ ಕಡಿಮೆ ಆಗುತ್ತೆ? ಇಲ್ಲ, ಏನ್ ಬರ್ತಾ ಇದೆಯೋ ಅದು ಸ್ವಲ್ಪ ಏರುಪೇರು ಆಗ್ತಾ ಇರ್ತೈತೆ. ಈಗಿರೋ ತೋಟಗಳು ಸ್ವಲ್ಪ ಏನಾದ್ರು ಬೆಲೆ ಚೇತರಿಸ್ಕೊಂಡ್ರೆ ಸ್ವಲ್ಪ ಒಂದ್ ದಿವಸ ಜಾಸ್ತಿ ಒಂದ್ ದಿವಸ ಕಡಿಮೆ ಆಗ್ತಾ ಇರ್ತೈತೆ. ಒಂದ್ ರೇಂಜ್ಗೆ 15ನೇ ತಾರೀಕು ಮೇಲೆ ಸ್ವಲ್ಪ ಯಥೇಚ್ಛವಾಗಿ ಮಾಲ್ ಬರುತ್ತೆ. ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಣ್ಣ, ಮಳೆ ಬರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅಣ್ಣ? ಮಳೆ ಬರೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಮಳೆ ಬರ್ಬೇಕು, ಮಳೆ ಬರ್ದೇ ರೈತನ ಬದುಕಕ್ ಆಗೋದಿಲ್ಲ. ಆದ್ರೆ ಯಥೇಚ್ಛವಾಗಿ ಮಳೆ ಬಿದ್ದ್ಬಿಡೋದು, ಬೆಳೆ ಮೇಲೆ ನೀರ್ ನಿಲ್ಲೋದು, ಕಲ್ಲು ಗಾಳಿ ವಾತಾವರಣದಿಂದ ಸ್ವಲ್ಪ ತೊಂದರೆನೆ. ಅನುಕೂಲ ತುಂಬಾ ಕಡಿಮೆ. ಅದುವಾಗಿ ಮಳೆ ಬೀಳಂತ ಸಮಯ ಅಲ್ಲ ಇದು. ಹೆಂಗಂದ್ರೆ ಹಂಗೆ ಬಿದ್ದ್ಬಿಡ್ತೈತೆ. ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಟೊಮೆಟೊ ಕಾಯಿ ಏನಕ್ಕೆ ಪಾರ್ಸಲ್ ಹೋಗ್ತಾ ಇಲ್ಲ? ಟೊಮಾಟೊ ಮಳೆ ಜಾಸ್ತಿ ಆಗಿ ಕಾಯಿ ಕ್ವಾಲಿಟಿ ಇಲ್ಲ. ಈಗ ಎಲ್ಲಾ ದೇಶದ ನಾನಾ ಭಾಗಗಳಲ್ಲಿ ಟೊಮಾಟೊ ಕೇಳ್ತಾ ಇದಾರೆ, ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಬಂದ್ರೆ ಎಲ್ಲಾ ಕಡೆ ಟೊಮಾಟೊ ವಾಂಟೆಡ್ ಇದೆ. ಈಗ ಇನ್ನೊಂದು ವಾರದಲ್ಲಿ ಎಲ್ಲ ಬರುವಂತ ಸಾಧ್ಯತೆಗಳಿದೆ. ಪಾರ್ಸಲ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು? ಇನ್ನೇನು 1ನೇ ತಾರೀಕಿಂದ ಎಲ್ಲರೂ ಬರ್ತಾರೆ. ಈಗ 15 ದಿವಸದಿಂದ ನಡೀತಾ ಇದೆ. ಒಂದೇ ಒಂದು ಮಾರ್ಕೆಟ್, ಒಂದು ಗುಜರಾತ್, ಒಂದು ಒರಿಸ್ಸಾ ಲೈನ್ ನಡೀತಾ ಇದೆ. ಇನ್ ಬಾಕಿದಂಗೆಲ್ಲ ತಮಿಳುನಾಡು ಜ್ಯೂಸ್ಗೆ ಹೋಗ್ತಾ ಇದೆ. ಬೇರೆ ಮಾರ್ಕೆಟ್ ಯಾವ್ದು ಚಾಲ್ತಿ ಆಗಿಲ್ಲ. ಇನ್ ಮುಂದಕ್ಕೆಲ್ಲ ದೇಶವ್ಯಾಪಿ ಚಾಲ್ತಿ ಆಗ್ಬೋದು. ಬೇರೆ ರಾಜ್ಯಗಳಲ್ಲಿ ಎಷ್ಟು % ಟೊಮೆಟೊ ಇದೆ ಅಂತ? ಎಲ್ಲಾ ಕಡೆ ಡ್ಯಾಮೇಜ್ ಆಗಿದೆ. ಎಲ್ಲೂ ಟೊಮಾಟೊ ಇಲ್ಲ. ಒಂದು 20-30% ಟೊಮಾಟೊ ಇರ್ಬೋದು. ಆ ಟೊಮಾಟೊ ಇನ್ನೆಲ್ಲ 15 ದಿವಸದಲ್ಲಿ ಖಾಲಿ ಆಗೋಗುತ್ತೆ. ನಾಸಿಕ್ ವಿಪರೀತ ಮಳೆ ಆಗಿ ಅಲ್ಲಿನೂ ಡ್ಯಾಮೇಜ್ ಆಗಿದೆ. ಅಲ್ಲಿನೂ ಕ್ವಾಲಿಟಿ ಬರ್ತಾ ಇಲ್ಲ. ಕ್ವಾಲಿಟಿ ಟೊಮಾಟೊ ತೀರಾ ಕಡಿಮೆ ಇದೆ. ಮುಖ್ಯವಾಗಿ ಇವಾಗ ಯಾವ ಕಡೆ ಟೊಮೆಟೊ ಹೆಚ್ಚಾಗಿದೆ? ಈಗ ನಮ್ಮ ಭಾಗದಲ್ಲೇ ಇರೋದು ಕೋಲಾರ ಜಿಲ್ಲೆ ಮತ್ತು ಆಂಧ್ರ, ಮದನಪಲ್ಲೆ ಆಗ್ಬೋದು, ಚಿತ್ತೂರು ಜಿಲ್ಲೆ ಪೂರ್ತಿ ಆಂಧ್ರದಲ್ಲಿ ಟೊಮಾಟೊ ಯಥೇಚ್ಛವಾಗಿದೆ. ಜೂನ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಏನಾಗಬಹುದು? ಜೂನ್ ತಿಂಗಳಲ್ಲಿ ಸ್ವಲ್ಪ ಟೊಮಾಟೊ ಮೂವ್ಮೆಂಟ್ ಇರ್ತೈತೆ. ಸಹಜವಾಗಿ ಮೂವ್ಮೆಂಟ್ ಆಗುತ್ತೆ. ಎಲ್ಲ ಸಾಧ್ಯತೆಗಳು ಇದೆ. ಈಗ ಟೊಮೆಟೊ ಕಾಯಿ ತರುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಈಗ ಟೊಮಾಟೊ ತರೋರಿಗೆ ಒಳ್ಳೆ ಶುಭ ಕಾಲ ಇದು. ಕ್ವಾಲಿಟಿ ಬಂದ್ರೆ ಒಳ್ಳೆ ಬೆಲೆ ಸಿಗ್ಬೋದು, ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು.
ಈಗ ತರೋಂತ ರೈತರು ಯಾವ ರೀತಿ ಟೊಮಾಟೊ ತರಬೇಕು? ಈಗ ತರೋಂಥ ರೈತರು ದೋರೆ ತರಬೇಕಾಗತ್ತೆ. ಟೊಮಾಟೊ ಶುದ್ಧವಾಗಿ ದೋರೆ ಬರ್ತಿ ಬಾಕ್ಸ್ ಅಲ್ಲಿ 15 kg ಬಾಕ್ಸ್ ತುಂಬಾ ಬರ್ತಿ ಹಾಕೊಂಡು ಒಳ್ಳೆ ಕ್ವಾಲಿಟಿ ಮಾಡ್ಕೊಂತಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ರೈತ ಬಂಧುಗಳಿಗೂ ಶುಭೋದಯ, ನಮಸ್ಕಾರಗಳು. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ, ಫಾಲೋ ಮಾಡಿ. ಈ ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮುಖ್ಯವಾದ್ದು, ತುಂಬ ಜನ ಸ್ವಲ್ಪ ರೈತರಿಗೆ ಅರ್ಥ ಆಗದೆ ಈ ವಿಡಿಯೋ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಆದಷ್ಟು ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ನೆಗೆಟಿವ್ ಪಾಸಿಟಿವ್ ಮಾಡಿ ನನಗೇನು ಬೇಜಾರಿಲ್ಲ, ಆದರೆ ಮಾಡುವಾಗ ಫಸ್ಟ್ ನೀವು ಯೋಚನೆ ಮಾಡಿ, ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅನ್ನೋದು ಫಸ್ಟ್ ನೀವು ಯೋಚನೆ ಮಾಡಿ, ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಮಾಡೋದ್ರಿಂದ ಒಂದು ಅರ್ಥ ಇದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಫಾಲೋ ಮಾಡಿ.